ಹಾಯ್ ಎಲ್ಲರಿಗೂ ನಮಸ್ಕಾರ. ಎಸ್ ವೈ ಪ್ಯಾರಡೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಮನೆಯಲ್ಲೇ ಹೇಗೆ ನಾವು ಮುಖನ ಕ್ಲೆನ್ಸ್ ಮಾಡ್ಕೋಬೋದು, ಕ್ಲೀನಪ್ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಫಸ್ಟು ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಸ್ಟೀಮ್ ತೊಗೊಂಡಿದ್ದೀನಿ. ಸ್ಟೀಮ್ ತೊಗೊಂಡು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನನಗೆ ಬರಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು. ಸೊ ನೀವು ಈ ಥರ ತೊಗೋಬೋದು. ಇಲ್ಲಾಂದರೆ ನಾವು ಏನು ನೆಕ್ಸ್ಟು ಇವಾಗ ಫೇಸ್ ಪ್ಯಾಕ್ ಹಾಕ್ಕೋತೀವಲ್ಲ ಅದರಿಂದನೇ ನಾವು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಹೇಗೆ ತೆಗಿಬೋದು ಅಂತೇಳಿ ಹೇಳ್ತಾ ಹೋಗ್ತೀನಿ. ಸೊ ನನಗೇನು ಜಾಸ್ತಿ ಇರಲ್ಲ. ನಾನಿಲ್ಲಿ ಬೇಸನ್ ಫ್ಲೋರ್ ತೊಗೊಂಡಿದ್ದೀನಿ. ನಂದು ಡ್ರೈ ಫೇಸ್ ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಸೊ ಮತ್ತು ಕರ್ಡ್ ತೊಗೊಂಡಿದ್ದೀನಿ. ಹಾಗೆ ತರಿಯಾಗಿರುವಂತಹ ರೈಸ್ ಪೌಡರ್ ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರ್ಡನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸೊ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗಿದೆ. ಮಿಕ್ಸ್ ಮಾಡಾದಮೇಲೆ ನಾವು ಇದಕ್ಕೆ ಒಂದು 5 to 6 ಡ್ರಾಪು ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕಾಗತ್ತೆ. ಸೊ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಆಲ್ರೆಡಿ ಸ್ಟೀಮ್ ತೊಗೊಂಡಿದ್ದೀನಲ್ವ, ಸ್ಟೀಮ್ ತೊಗೊಂಡಾದಮೇಲೆ ಮುಖ ಒರೆಸ್ಕೊಂಡಿಲ್ಲ ನಾನು, ಅದನ್ನ ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ನಂದು ಡ್ರೈ ಫೇಸು ಹೈಡ್ರೇಟ್ ಆಗಲಿ ಅಂತೇಳಿ ಆ ಥರನೇ ಬಿಟ್ಟಿದ್ದೀನಿ. ನೆಕ್ಸ್ಟು ನಾನು ಏನು ಮಾಡ್ತೀನಿ, ಅದು ತುಂಬ ಇಂಪಾರ್ಟೆಂಟು ನೋಡಿ. ಇದು ಕ್ಲೆನ್ಸಿಂಗ್ ರೋಸ್ ವಾಟರ್ ನಿಮಗೆ ಶಾಪಲ್ಲಿ ಸಿಗುತ್ತೆ ಇದು. ಸೊ ಈ ಥರ ಕ್ಲೆನ್ಸ್ ಮಾಡಿಕೊಂಡು ಮುಖನ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಅಂದರೆ ರೋಸ್ ವಾಟರೇ ಅದು ಕ್ಲೀನ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಏನು ಡರ್ಟ್ ಇರುತ್ತೆ ಮತ್ತು ಡಸ್ಟ್ ಇರುತ್ತೆ ಅಲ್ವಾ, ಅದೆಲ್ಲ ರಿಮೂವ್ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಟಿಶ್ಯೂ ಪೇಪರಲ್ಲಿ ಎಷ್ಟು ಡಸ್ಟ್ ಕಾಣ್ತಾ ಇದೆ ಅಂತೇಳಿ. ಅಲ್ವಾ? ಸೊ ನಿಧಾನಕ್ಕೆ ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಫಾಸ್ಟಾಗೆ ಇಟ್ಟಿದ್ದೀನಿ ನಾನು. ಮತ್ತು ನೀವು ಇವ್ರು ಉಚ್ಕೋತಿದ್ದಾರೆ ಅಂತೇಳಿ ಆ ಥರನೇ ಮುಚ್ಕೊಳಕ್ಕೆ ಹೋಗಬೇಡಿ. ಸೊ ನಿಧಾನಕ್ಕೆ ನಾವು ಇಲ್ಲಿ ಫೇಸ್ ಪ್ಯಾಕನ್ನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಚ್ತಾ ಇದ್ದೀನಿ. ಸೊ ಇದು ಕೂಡ ನೀವು ನಿಧಾನಕ್ಕೆ ಮಸಾಜ್ ಮಾಡಬೇಕಾಗುತ್ತೆ. ಸೆನ್ಸಿಟಿವ್ ಏರಿಯಾ ಐ ಕೆಳಗಡೆ ಎಲ್ಲ ನೀವು ನಿಧಾನಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಅಪ್ಲೈ ಮಾಡಿಕೊಂಡು ಮೂಗು ಸಂದಿಲಿ ಮತ್ತು ಲಿಪ್ ಕೆಳಗಡೆ ಹಣೆಯಲ್ಲಿ ಮಾತ್ರ ನನಗೆ ಆಯಿಲ್ ಸ್ವಲ್ಪ ಅಷ್ಟೇ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಅಲ್ಲಿ ಚೆನ್ನಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಧಾನಕ್ಕೆ ಮಸಾಜ್ ಮಾಡಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಸ್ಮೂತ್ ಇತ್ತು ಅಂತ ಅಂದರೆ ಪರವಾಗಿಲ್ಲ, ನೀವು ಜೋರಾಗಿ ಮಸಾಜ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ 10-16 ಆಗಿತ್ತು ನಾ ಅಪ್ಲೈ ಮಾಡ್ಕೊಂಡಾಗ. ಈಗ 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಬೇಕಾದ್ರೆ ಫಸ್ಟು ನೀರು ಹಾಕ್ಕೊಳ್ಳಿ. ಅದು ನೆಂದಾದಮೇಲೆ ಆಮೇಲೆ ನೀವು ಮಸಾಜ್ ಮಾಡ್ಕೊತಾನೆ ಫೇಸ್ ವಾಶನ್ನು ಮಾಡಬೇಕಾಗುತ್ತೆ. ಉಚ್ಕೋಬೇಡಿ, ಯಾಕಂದರೆ ಬರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಉರಿಯುತ್ತೆ ಮುಖ ಆಫ್ಟರ್ ವಾಶ್ ಆದಮೇಲೆ. ಸೊ ಅದಕ್ಕೋಸ್ಕರ ಫೇಸ್ ವಾಶನ್ನು ತಣ್ಣೀರಿಂದನೇ ತೊಳ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ಮತ್ತು ಅವತ್ತಿನ ದಿನವೇ ನೀವು ಫೇಸ್ ವಾಶ್ ಆಗಲಿ ಅಥವಾ ಸೋಪ್ ಆಗಲಿ ಮುಖಕ್ಕೆ ಹಾಕ್ಕೊಳ್ಳೋದು ಬೇಡ. ಓಕೆ, ನೆಕ್ಸ್ಟ್ ನೋಡಿ ಈ ಥರ ಆಗಿದೆ ನನ್ನ ಫೇಸು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.